ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ಮಳೆ ಆರ್ಭಟ ಅಷ್ಟಿಷ್ಟಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರೊಂದು ಸೇತುವೆಗೆ ಡಿಕ್ಕಿ ಹೊಡೆದು ನೀರಿಗೆ ಬಿದ್ದು ಇಬ್ಬರು ನಾಪತ್ತೆಯಾಗಿದ್ದಾರೆ. ಪುತ್ತೂರಿನ ಬೈರಟ್ಕ ಬಳಿ ನೀರಿಗೆ ಬಿದ್ದ ಕಾರ್ನಲ್ಲಿದ್ದ ವಿಟ್ಲದ ಧನುಷ್ ಕನ್ಯಾನ ನಿವಾಸಿ ಧನುಷ್ ನಾಪತ್ತೆಯಾಗಿದ್ದಾರೆ. ಇನ್ನು ಕಾರ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಅಗ್ನಿಶಾಮಕ ದಳ, ಮುಳುಗು ತಜ್ಞರು ಹಗ್ಗ ಕಟ್ಟಿ ಕಾರನ್ನು ಮೇಲೆತ್ತಿದ್ದಾರೆ. ಮಧ್ಯರಾತ್ರಿ ಭಾರೀ ವೇಗವಾಗಿ ಬಂದ ಕಾರು ಹೊರಬಿದ್ದಿದೆ. ಘಟನೆಯ ದೃಶ್ಯವು ಬೈತಡ್ಕ ಮಸೀದಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನಿನ್ನ ನೈಟ್ ಹೊರಡಿದ್ರಂತೆ, ಎಲ್ಲಿ ಹೊರಡಿದೆ ಅಂತ ಗೊತ್ತಿರಲಿಲ್ಲ. ಆ ಮನೆಯಿಂದ ಹೊರಟು ಮತ್ತೆ ಈ ಕಡೆ ಬಂದಂತೆ ಎಂತ ಸುದ್ದಿಲ್ಲ ಎಂತ ಅಂತ. ಅವರು ವಿಟ್ಲದಿಂದ ಇಬ್ಬರಿದ್ರು, ಧನುಷ್ ಅಂತ, ಇನ್ನೊಬ್ರು ಧನುಷ್ ಅಂತ ಮಂಜೇಶ್ವರದು. ಅವ್ರ ರಿಲೇಷನ್ನು. ಹಾಂ, ಮನೆಯಲ್ಲಿದ್ದರು. ಯಾಕೆ ಈ ಕಡೆ ಬಂದಂಥ ವಿಷಯ ಗೊತ್ತಿಲ್ಲ ಎಂತ. ಅವರು 12 ಗಂಟೆಗೆ ಅವ್ರನ್ನ ಭಾವ ಆಗಬೇಕು. ಅವ್ರನ್ನೇ ರಾತ್ರಿ ಹೊರಟಿರ ಅಂತ ಹೇಳಿದ್ರು ಅಪ್ಪ ಅಮ್ಮ. ಇಲ್ಲಿ ಇಷ್ಟೊತ್ತಿಗೆ ಬಂದ ನಮಗೆ ಸುದ್ದಿಲ್ಲ ಅಂತ. ನಮಗೆ ಬೆಳಿಗ್ಗೆ ಗೊತ್ತಾದ ವಿಷಯ, ಹೀಗೆ ಕಾರ್ ಇದ್ದಾಗಿದೆ ಅಂತೇಳಿ. ಅವು ಕಾಲ್ ಸ್ವಿಚ್ ಆಫ್, ಇಬ್ಬರದ್ದು ಸ್ವಿಚ್ ಆಫ್ ಬರ್ತುಂಟು ಕಾಲ್. ಇಬ್ಬರು ಸ್ವಿಚ್ ಆಫ್ ಬರ್ತುಂಟು, ಕಾಲ್ ತೆಗೆದಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಕಡಿಮೆಯಾಗ್ತಾ ಇಲ್ಲ. ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂಡ ನಿಡಂಬೂರು ಪ್ರದೇಶದ ಹಲವೆಡೆ ಅವಾಂತರ ಸೃಷ್ಟಿಯಾಗಿದ್ದು ಇಂದ್ರಾಣಿ ನದಿ ಪ್ರದೇಶದ ಮನೆ ದೇಗುಲಗಳಿಗೆ ನೀರು ನುಗ್ಗಿದೆ. ಕಾಲುವೆಯಲ್ಲಿ ಹೂಳು ತುಂಬಿದ್ರಿಂದ ಸರಾಗವಾಗಿ ನೀರು ಹರಿಯದೆ ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲದೆ ತಾವೇ ಖರೀದಿಸಿದ ದೋಣಿಯಲ್ಲಿ ಸ್ಥಳೀಯರು ಓಡಾಡ್ತಿದ್ದಾರೆ. ಅನಾದಿ ಕಾಲದಿಂದ ಬಂದಂಥ ನಮ್ಮ ಗರಡಿ, ಆ ಗರಡಿಯಲ್ಲಿ ಈಗ ಅವಸ್ಥೆ ನೋಡಿ ನಿಮಗೆ ಸಹ ಗೊತ್ತಾಗ್ತದೆ. ಇಲ್ಲಿ ಮುಂಚೆ ಎಲ್ಲ ಇದು ನೆರೆ ಇರಲಿಲ್ಲ. ಈ ನದಿಯೆಲ್ಲ ಜೋಡಣೆ ಎಲ್ಲ ಸರಿ ಮಾಡದೆ ಅದು ನದಿಯೆಲ್ಲ ಇದು ಬ್ಲಾಕ್ ಆಗಿ ಅದು ಮತ್ತೆ ಇದು ಸಂಘ ಬಿದ್ದು ಮತ್ತು ನಮ್ಮ ಶಾಸಕರು ಸಾರ್ ಬಂದು ಎಲ್ಲವರಿಗೆ ಹೇಳಿದ್ದಾರೆ ಇದೆಲ್ಲ ಸರಿ ಮಾಡಿಕೊಡಬೇಕು. ನೀವು ಇವರು ನೋಡಿದಲ್ಲ, ಅವರಿಗೆಲ್ಲ ಎಂತ ಇದ್ದರು ನಗರಸಭೆಯವರು ಸಹ ಹೇಳಿದ್ದಾರೆ. ಯಾರು ಸಹ ಅವರು ಇದು ಮಾಡಿಲ್ಲ, ಸರಿ ಮಾಡಿಲ್ಲ. ಬಂದು ನಾನೆಲ್ಲ ತೋರಿಸಿದ್ದೆ ಬ್ಲಾಕದ ನೀರೆಲ್ಲ ಕಡಿಮೆ ಆದ ನಂತರ ಸರಿ ಮಾಡುವ, ಈಗೇನು ಮಾಡಲಿಕ್ಕೆ ಆಗೋದು ಅಂತೇಳಿ. ಕರಾವಳಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಪಿಲಿಕುಳ ಜೈವಿಕ ಉದ್ಯಾನವನಕ್ಕೆ ನೆರೆ ಭೀತಿ ಶುರುವಾಗಿದೆ. ಹೀಗಾಗಿ ನಾಳೆವರೆಗೆ ಪಿಲಿಕುಳಕ್ಕೆ ಸಾರ್ವಜನಿಕರ ಭೇಟಿ ನಿಷೇಧ ಮಾಡಿ ಆದೇಶಿಸಲಾಗಿದೆ. ಹಾಗೆಯೇ ಕುಮಾರಧಾರ ಮಂಜೇಶ್ವರ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಜಲಾವೃತಗೊಂಡಿದೆ. ಕುಮಾರ ಪರ್ವತ ಸುಬ್ರಹ್ಮಣ್ಯ ಸುತ್ತಮುತ್ತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕುಮಾರಧಾರ ನದಿ ತುಂಬಿ ಹರಿತಾ ಇದೆ. ಕುಮಾರಧಾರ ನದಿಯ ಉಪನದಿ ರಾಜ್ಯ ಹೆದ್ದಾರಿಯಲ್ಲಿರುವ ದರ್ಪಣ ತೀರ್ಥ ಸೇತುವೆ ಜಲಾವೃತಗೊಂಡಿದೆ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಸುರಿತಾ ಇರುವುದರಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಮೂರ್ನಾಡು ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತವಾಗಿದ್ದು ಮುಕ್ಕೋಡ್ಲು ಹಮ್ಮಿಯಾಲ ಭಾಗದಲ್ಲಿ ಪ್ರವಾಹ ಆತಂಕ ಮನೆ ಮಾಡಿದೆ. ಹೊಲ ಗದ್ದೆಗಳಿಗೆ ಪ್ರವಾಹದ ನೀರು ನುಗ್ಗಿದೆ. ಮಡಿಕೇರಿಯ ಕೊಯಿನಾಡಿನಲ್ಲಿ ಶಾಲೆ ಪಕ್ಕವೇ ಬೆಟ್ಟ ಕುಸಿದಿದೆ. ಬೆಟ್ಟ ಕುಸಿತಿದ್ದಂತೆ ಹೆದರಿ ಜನ ಕಿರ್ಚಾಡಿದ್ದಾರೆ. ಬೆಟ್ಟ ಕುಸಿತದಿಂದ ಶಾಲಾ ಕಟ್ಟಡ ಸಂಪೂರ್ಣ ಬಿರುಕು ಬಿಟ್ಟಿದ್ದು ಕೊಯಿನಾಡು ಜನ ಆತಂಕದಲ್ಲಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕೊಯಿನಾಡಿನಲ್ಲಿ ಪಯಸ್ವಿನಿ ನದಿ ಉಕ್ಕಿ ಹರಿದಿದ್ದು 4 ಮನೆ ಜಲಾವೃತಗೊಂಡಿದೆ. ನೀರು ನುಗ್ತಾ ಇದ್ದಂತೆ ಜನರು ಭಯಗೊಂಡು ಕೈಗೆ ಸಿಕ್ಕ ವಸ್ತುಗಳನ್ನು ಎತ್ಕೊಂಡು ಓಡಿದ್ದಾರೆ. ಅಪಾರ ವಸ್ತುಗಳನ್ನು ಕಳ್ಕೊಂಡು ಜನ ಕಂಗಾಲಾಗಿದ್ದಾರೆ. 4 ಮನೆಗಳ 25 ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕಿಂಡಿ ಅಣೆಕಟ್ಟೆ ನಿರ್ಮಿಸಿರೋದ್ರಿಂದ ಅಪಾಯ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಭಯದ ವಾತಾವರಣದಲ್ಲಿ ಕೊಯಿನಾಡಿನ ಜನ ಬದುಕುವಂತಾಗಿದೆ. ನೀರಿತ್ತು ಸರ್, ಇವತ್ತು ಒಂದು ವಾರದಿಂದ ಸಡನ್ನೇ ನೀರು 6ವರೆಗೆ ನೀರು ಫುಲ್ ಆಯಿತು. ಬೆಳಿಗ್ಗೆ ಸೌಂಡ್ ಆಯಿತು ಒಂದು ಗುಡುಗುಡು ಅಂತ, ಭೂಕಂಪ ಆದ ಹಾಗೆ. ಮತ್ತು ನೀರು ಫುಲ್ ಆಯಿತು. ಚೆಕ್ ಡ್ಯಾಮಲ್ಲಿ ಬಂದು ಫುಲ್ ಮರ ಎಲ್ಲ ನಿಂತಿತ್ತು. ಇಲ್ಲಿ ನಮ್ಮ ಮನೆಯಲ್ಲಿ ಅಂಗವಿಕಲರು ಇದ್ದಾರೆ 2 ಜನ, ಮತ್ತು ಚಿಕ್ಕ ಪಾಪ ಇದೆ ಒಂದು 3 ತಿಂಗಳದು. ಮತ್ತು ಇಲ್ಲಿ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಸರ್. ನಮಗೆ ಒಂದು 6 ಮನೆ ಉಂಟು ಇಲ್ಲಿ. ಫುಲ್ಲು ನೀರಿದೆ. ಇನ್ನು ಕಡಿಮೆ ಅಂತ ಹೇಳಿದರೆ ಒಂದು 2 ದಿವಸ ಬೇಕು ಸರ್ ಇಲ್ಲಿ ನೀರು ಖಾಲಿ ಆಗೋಕ್ಕೆ. ನಮಗೆ ಇವಾಗ ಸ್ಕೂಲ್ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ
ಇಲ್ಲಿ ನೀರು ಫುಲ್ ಆಗಿದೆ. ಇನ್ನು ನಮಗೆ ಸ್ಕೂಲಿಂದ ಬೇರ್ಗಡೆ ತೆರವುಗೊಳಿಸಬೇಕು. ನಮಗೆ ಇದು ಯೋಗ್ಯ ಸ್ಥಳ ಅಲ್ಲ. ಸ್ಕೂಲ್ ಕೂಡ ಇದು ಗುಡ್ಡೆ ಕುಸಿತ. ಭಾರೀ ಮಳೆಗೆ ಆಗುಂಬೆ ಘಾಟಿಯಲ್ಲಿ ಗುಡ್ಡ ಕುಸಿದಿದ್ದು ಶಿವಮೊಗ್ಗ, ಉಡುಪಿ, ಮಂಗಳೂರು ಸಂಚಾರ ಬಂದ್ ಆಗಿದೆ. ಪಿಡಬ್ಲ್ಯೂಡಿ ಹಾಗೂ ಅರಣ್ಯಾಧಿಕಾರಿಗಳು ಗುಡ್ಡ ತೆರವು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಗುಡ್ಡ ಕುಸಿತದ ಸ್ಥಳಕ್ಕೆ ಸಚಿವ ಆರ್ಗ ಜ್ಞಾನೇಂದ್ರ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬೇಗ ಮಣ್ಣನ್ನು ತೆರವು ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಸಾಗರ ತಾಲೂಕಿನ ಹಲವೆಡೆಗಳಲ್ಲಿ ಕಳೆದೊಂದು ವಾರದಿಂದ ಸುರಿತಾ ಇರುವ ಪರಿಣಾಮ ಗುಡ್ಡ ಕುಸಿದು ಅಡಿಕೆ ತೋಟಕ್ಕೆ ನೀರು ನುಗ್ಗಿರೋ ಘಟನೆ ಅಡಗಳಲೆ ಗ್ರಾಮದಲ್ಲಿ ನಡೆದಿದೆ. ಸುಧಾಮಣಿ ಮಂಜು ಎಂಬುವವರಿಗೆ ಸೇರಿದ ಸುಮಾರು 4-5 ಎಕರೆ ಅಡಿಕೆ ತೋಟ ಹಾನಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಚಾರ್ಮಾಡಿ ಘಾಟ್ನಲ್ಲಿ ಬೆಟ್ಟ ಕುಸಿದಿದೆ. ಅದರಿಂದ ಸುಮಾರು 1 ಕಿಲೋಮೀಟರ್ ಉದ್ದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಜಿಲ್ಲಾಡಳಿತ ಮಣ್ಣು ಮರ ತೆರವಿಗೆ ಮುಂದಾಗಿದೆ. ಜಿಲ್ಲೆಯ ಹಲವೆಡೆ ಕಾಫಿ ತೋಟದ ಬೆಳೆ ನಷ್ಟವಾಗಿದೆ. ನದಿಗಳು ತುಂಬಿ ಹರಿತಾ ಇವೆ. ಕೆಲವೆಡೆ ಸಂಚಾರ ಬಂದ್ ಆಗಿದೆ. ಚಿಕ್ಕಮಗಳೂರು ಹೊರವಲಯದ ಉಪ್ಪಳ್ಳಿ ಬಡಾವಣೆಯಲ್ಲಿರುವ ಕಂಬದ ಕಟ್ಟೆ ಕೆರೆ ಒಡೆದು ಅಪಾರ ಪ್ರಮಾಣದ ನೀರು ನಗರಕ್ಕೆ ನುಗ್ಗಿದೆ. ಹಲವು ಮನೆಗಳ ಸುತ್ತ ನೀರು ನಿಂತಿದೆ. ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. पूरा खाली हो जाना। ಹಾಸನ ಜಿಲ್ಲೆಯಲ್ಲೂ ಮಳೆರಾಯನ ಆರ್ಭಟ ಮುಂದುವರೆದಿದ್ದು ಹೇಮಾವತಿ ನದಿ ಉಕ್ಕಿ ಹರಿತಾ ಇದೆ. ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ಸಕಲೇಶಪುರ ಪಟ್ಟಣದ ಬಳಿಯ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮೆಟ್ಟಿಲುಗಳು ಜಲಾವೃತವಾಗಿವೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ ಏರಿ ಕಲಘಟಕಿ ಶಾಸಕ ಸಿಎಂ ನಿಂಬಣ್ಣನವರ್ ರೈತರ ಸಮಸ್ಯೆ ಆಲಿಸಿದ್ದಾರೆ. ಈ ಭಾಗದಲ್ಲಿ ಮಳೆಯಿಂದಾಗಿ ರಸ್ತೆಗಳು ಹಾಳಾಗಿರುವುದರಿಂದ ಟ್ರ್ಯಾಕ್ಟರ್ನಲ್ಲಿ ಗವಳಿವಾಡ, ಅಳ್ನಾವರ ತಾಲೂಕಿನ ಗ್ರಾಮಗಳಲ್ಲಿ ಪರಿಶೀಲನೆಯನ್ನು ನಡೆಸಿದ್ರು. ರಾಜ್ಯದ ನದಿಗಳು ಉಕ್ಕಿ ಹರಿತಾ ಇವೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು ದಡಕ್ಕೆ ಹೋಗದಂತೆ ನದಿ ಪಾತ್ರದ ಜನರಿಗೆ ಸೂಚನೆ ನೀಡಲಾಗಿದೆ. ಹೇಮಾವತಿ ಡ್ಯಾಂನಿಂದಲೂ ನೀರು ರಿಲೀಸ್ ಮಾಡಲಾಗಿದ್ದು ನಾರಾಯಣಪುರ ಜಲಾಶಯದಿಂದ ನೀರು ಹೊರಗೆ ಬಿಡಲಾಗ್ತಾ ಇದೆ. ಇತ್ತ ಕೊಪ್ಪಳದ ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಹರಿಸಲು ಶಾಸಕ ಕೆ ರಾಘವೇಂದ್ರ ಹೆಗಡೆ ಚಾಲನೆ ನೀಡಿದರು. ಒಂದ್ ಕಡೆ ಭಾರಿ ಮಳೆಯಾದ್ರೆ ಇನ್ನೊಂದ್ ಕಡೆ ಪದೇ ಪದೇ ಭೂಕಂಪನದಿಂದ ಮಡಿಕೇರಿ ಜನ ಆತಂಕಕ್ಕೀಡಾಗಿದ್ದಾರೆ. ಭಾರಿ ಮಳೆಯ ನಡುವೆಯೂ ಕೊಡಗು ಜಿಲ್ಲೆಯಲ್ಲಿ ಭೂಮಿ ಮತ್ತೆ ಕಂಪಿಸಿದೆ. ಕೊಡಗಿನ ಗಡಿ ಗ್ರಾಮ ಚೆಂಬು ಸುತ್ತಮುತ್ತ ನಿವಾಸಿಗಳಿಗೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಇಂದು ಬೆಳಗ್ಗೆ 6:24 ಸುಮಾರಿಗೆ ಜನರಿಗೆ ಈ ಅನುಭವ ಆಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಆದರೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ 1 ಹನಿ ಮಳೆ ಕೂಡ ಆಗಿಲ್ಲ. ಮಳೆಯಿಲ್ಲದೆ ಜನ ಕಂಗಾಲಾಗಿದ್ದು ವಿಶಿಷ್ಟ ಆಚರಣೆ ಮೂಲಕ ದೇವರ ಮೊರೆ ಹೋಗ್ತಾ ಇದ್ದಾರೆ. ಸದ್ಯ ಮಳೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಜನರು ಮಾಡಿದ ವಿಶಿಷ್ಟ ಆಚರಣೆಯೊಂದರ ಬಗ್ಗೆ ಕೇಳಿದ್ರೆ ಆಶ್ಚರ್ಯವಾಗೋದು ಗ್ಯಾರಂಟಿ. ಸ್ಮಶಾನದಲ್ಲಿ ಹೂತಿದ್ದ ಶವಕ್ಕೆ ನೀರು ಹಾಕಿ ಮಳೆಗಾಗಿ ಪ್ರಾರ್ಥನೆ ಮಾಡಿದ ಘಟನೆ ದೇವರ ಹಿಪ್ಪರಗಿ ತಾಲೂಕಿನ ಕಲಕೇರಿಯಲ್ಲಿ ನಡೆದಿದೆ. ಕಳೆದ ಶುಕ್ರವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಸ್ಮಶಾನದಲ್ಲಿ ಶವ ಹೂತ ಸ್ಥಳದಲ್ಲಿ 2 ಅಡಿ ಮಣ್ಣನ್ನು ತೆಗೆದು ಗ್ರಾಮಸ್ಥರು ನೀರು ಹಾಕಿದ್ದಾರೆ. ಬರಗಾಲ ಜಿಲ್ಲೆ ಅದರಿಂದ ಇಲ್ಲಿ ಮಳೆನೇ ಆಗ್ತಾ ಇಲ್ಲ. ಬೇರೆ ಜಿಲ್ಲೆಯಲ್ಲಿ ಮಳೆ ಆಗಿದೆ, ಜುಮ್ನಾದಲ್ಲಿ ಆಗಿಲ್ಲ. ಅದರಲ್ಲಿ ಹಿಂದೆ ನಮ್ಮ ಹಿರಿಯರು ಗುರುಜಿ ಪೂಜೆ ಅಥವಾ ಮಾಡ್ತಿದ್ರು. ಅವಾಗ ಮಳೆ ಆದಂಥ ಉದಾಹರಣೆಗಳಿದ್ದಾವೆ. ಹಂಗಂತ ಹೇಳಿಬಿಟ್ಟು ನಾವು ಈಗ
ಗುರುಜಿ ಪೂಜೆನ ಮಾಡಿದ್ದೀವಿ ಇವತ್ತು. ಮಳೆ ಆದ ಈ ಸರ್ತಿ ಅದೇ ನಾವು ಮಳೆ ಆಗ್ತದೆ ಅಂತ ಹೇಳಿ ಭರವಸೆ. ಅಮರನಾಥ ಯಾತ್ರೆಯಲ್ಲಿ ಭಾರೀ ಮಳೆ, ಭೂ ಕುಸಿತದಲ್ಲಿ 17 ಜನ ಮೃತಪಟ್ಟಿದ್ದಾರೆ. ಕರ್ನಾಟಕದ ಸುಮಾರು 370 ಮಂದಿಯನ್ನ ರಕ್ಷಿಸಲಾಗಿದ್ದು, ಬಹುತೇಕ ಯಾತ್ರಿಕರು ಜಮ್ಮು ಹಾಗೂ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಬೆಂಗಳೂರಿನ 100, ಚಿಕ್ಕಮಗಳೂರಿನ 60, ಕಲಬುರಗಿ ಜಿಲ್ಲೆಯ 50, ಶಿವಮೊಗ್ಗದ 16 ಮಂದಿ, ಮೈಸೂರಿನ 10 ಮಂದಿ, ಬೀದರ್ನ 5 ಯಾತ್ರೆಗೆ ಹೋಗಿದ್ದಾರೆ. ಇವರೆಲ್ಲರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಇನ್ನು ಚಿಕ್ಕಮಗಳೂರಿನಿಂದ ಅಮರನಾಥ ಯಾತ್ರೆ ಕೈಗೊಂಡಿದ್ದ ಯಾತ್ರಿಕರು ಫುಲ್ ಸೇಫ್ ಆಗಿದ್ದಾರೆ. ಜಮ್ಮುವಿನ ಅಮರನಾಥ ಬಳಿಯ ಏರ್ ಬೇಸ್ನಲ್ಲಿ ರಕ್ಷಣೆ ಪಡೆದಿರೋ 70 ಯಾತ್ರಿಕರು ಶಿವನನ್ನ ಪ್ರಾರ್ಥನೆ ಮಾಡುತ್ತಾ ಭಜನೆಗೆ ಕುಳಿತಿದ್ದಾರೆ. ಸೈನಿಕರ ಸುರಕ್ಷತೆಗಾಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತವರು ಜಿಲ್ಲೆ ತುಮಕೂರಿನಲ್ಲೇ ಮಕ್ಕಳಿಗೆ ಓದೋಕೆ ಸೂರಿಲ್ಲ. ತುರುವೇಕೆರೆ ತಾಲೂಕಿನ ತೊರೆಮಾವಿನಹಳ್ಳಿಯ ಶಾಲಾ ಮಕ್ಕಳು ಸೂಕ್ತ ಕಟ್ಟಡವಿಲ್ಲದೆ ಮರದ ಅಡಿಯಲ್ಲಿ ಪಾಠ ಕೇಳ್ತಿದ್ದಾರೆ. ಈಗಿರೋ ಶಾಲಾ ಕಟ್ಟಡದ ಹೆಂಚುಗಳು ಒಡೆದು ಮುರಿದು ಬೀಳ್ತಾ ಇವೆ. ಆದ್ದರಿಂದ ಶಾಲಾ ಮಕ್ಕಳು ಮರದ ಕೆಳಗೆ ಪಾಠ ಕೇಳ್ತಿದ್ದಾರೆ. ಒಂದ್ ವೇಳೆ ಮಳೆ ಬಂದ್ರೆ ಅದೇ ಪುರಾತನ ಕಟ್ಟಡದಲ್ಲೇ ಪಾಠ ಕೇಳೋ ಅನಿವಾರ್ಯತೆ ಇದೆ. ನಮ್ಮ ಶಾಲೆಯ ಕೊಠಡಿಗಳ ಹಂಚುಗಳೆಲ್ಲ ಬಿದ್ದು ಒಡೆದೋಗಿವೆ. ಮತ್ತೆ ಅಡುಗೆ ಮಾಡಲು ಮನೆ ಎಲ್ಲ ಒಡೆದೋಗೈತೆ. ನಮಗೆ ರೋಡಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಓಡಾಡಕ್ಕೆ ಪಾಠ ಮಾಡ್ಬೇಕಾದ್ರೆ ಕೇಳಿಸ್ಕೊಳಕ್ಕಾಗಲ್ಲ. ಊಟ ಕುತ್ಕೊಂಡಾಗ್ಲೂ ಭಯ ಆಗುತ್ತೆ, ಹಂಚಲ್ಲಿ ಬೀಳ್ತಾವೋ ಅಂತ. ಮತ್ತೆ ಕಾಲಿಡಾರಲ್ಲಿ ಎಲ್ಲ ಕುಂಡಿಸ್ತಿದ್ರು, ಅವಾಗ ಮಾಸ್ಟರ್ಗಳಿಗೆಲ್ಲ ಭಯ ಆಗ್ತಿತ್ತು. ನಮಗೂ ಪಾಠ ಕೇಳ್ಬೇಕಾದ್ರೆ ಭಯದಿಂದನೇ ಪಾಠ ಕೇಳ್ತಿದ್ವಿ. ನಾಗೇಶನ್ ಅವ್ರೆ, ನಿಮ್ಮ ಕೈ ಮುದ್ದು ಕೇಳ್ಕೊತಿದ್ದೀನಿ, ನಮ್ಮ ಕೊಠಡಿಗೆಲ್ಲ ಹಾಳಾಗಿದೆ, ಅದಕ್ಕೋಸ್ಕರ ನಾವು ಪಾಠ ಕೇಳಿಸ್ಕೊಳಕ್ ಆಗ್ತಿರ್ಲಿಲ್ಲ. ಮರದಡಿ ಎಲ್ಲ ಕುತ್ಕೊಂಡಾಗ ಚಂಜಿಗೆಗಳೆಲ್ಲ ಬೀಳ್ತಿದ್ವು. ಎಷ್ಟೋ ಮಕ್ಳಿಗೆ ಹುಷಾರಿಲ್ದಂಗೆ ಆಗೈತೆ. ಪ್ಲೀಸ್ ನಮಗೆ ಕೊಠಡಿಗಳನ್ನೆಲ್ಲ ಕಟ್ಟಿಸ್ಕೊಡಿ, ನಿಮ್ಮ ಕೈ ಮುದ್ದು ಕೇಳ್ಕೊಳ್ತಿದ್ದೀನಿ ನಾಗೇಶಣ್ಣ ಅವರೇ. ನಮ್ಮ ಶಾಲಾ ಕೊಠಡಿಗಳೆಲ್ಲ ಬಿದ್ದೋಗಿದ್ದಾವೆ, ಹೆಂಚೆಲ್ಲ ಬಿದ್ದು ಒಡೆದೋಗಿದ್ದಾವೆ, ಗೆದ್ದಲೆಲ್ಲ ಇಕ್ಕಿದ್ದಾವೆ. ನಮಗೆ ಪಾಠ ಕೇಳೋಕ್ಕೆ ತೊಂದರೆ ಆಗ್ತಾಯಿದೆ. ಆಮೇಲೆ ಮರದಡಿನೂ ಕುತ್ಕೊಂಡಿದ್ದೀವಿ, ಚಂಜಿಗೆ ಎಲ್ಲ ಬೀಳ್ತಾ ಇದೆ. ರೋಡಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ಬೇಕಾದ್ರೆ ತೊಂದರೆ ಆಗ್ತಾಯಿದೆ, ನಾಯೆಲ್ಲ ಹೊಡ್ಬರ್ತವೆ, ಚಳಿ ಆಗ್ತಾಯಿದೆ. ಮಳೆ ಬಂದಾಗ ಎಲ್ಲ ಇರುತ್ತಲು ಹೊಡಿತಾ ಇದೆ, ಹೆಂಚೆಲ್ಲ ತಲೆ ಮೇಲೆ ಬೀಳ್ತಾ ಇದ್ದಾವೆ. ಊಟ ಮಾಡ್ಬೇಕಾದ್ರು ನಾವು ಭಯದಿಂದ ಹೆಂಚೆಲ್ಲ ಬೀಳ್ತಾವೆ. ಬೆಂಗಳೂರಿನ ಗಿರಿನಗರದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ಎಸಗಿದ್ದಾರಂತೆ. ರಸ್ತೆ ಬದಿ ಮೀನು ಮಾರ್ತಾ ಇದ್ದ ಯುವಕನ ಅಂಗಡಿ ಮೇಲೆ ನೋಟಿಸ್ ನೀಡದೆ ರಾತ್ರಿ 9:20 ಸಮಯಕ್ಕೆ ದಾಳಿ ಮಾಡಲಾಗಿದೆ. ಕಾಲಿಗೆ ಬಿದ್ದು ಬೇಡಿದ್ರು ಕೇಳದೆ ಗಾಡಿಯನ್ನ ತಳ್ಳಿ ಆಹಾರವನ್ನ ಮಣ್ಣು ಪಾಲು ಮಾಡಲಾಗಿದೆ. ಬಳಿಕ ಟ್ರ್ಯಾಕ್ಟರ್ ತಂದು ತಳ್ಳೋ ಗಾಡಿ ಹಾಗೂ ಅದರಲ್ಲಿದ್ದ ವಸ್ತುಗಳನ್ನ ತುಂಬಿಸಲಾಗಿದೆ. ಆದರೆ ಅಧಿಕಾರಿಗಳನ್ನ ನನ್ನ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ವ್ಯಾಪಾರಿ ಹರಿ ಆರೋಪಿಸಿದ್ದಾರೆ. ಹಾಡಹಗಲೇ ಮನೆಗೆ ನುಗ್ಗಿ ಜ್ಯೋತಿಷಿ ಕೈಕಾಲ್ ಕಟ್ಟಿ ಚಿನ್ನಾಭರಣ ಹಾಗೂ 5 ಲಕ್ಷ ಹಣ ದೋಚಿ ಪರಾರಿಯಾದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಕೆಂಗೇರಿ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿರೋ ಮನೆಗೆ ಜ್ಯೋತಿಷ್ಯ ಕೇಳುವ ನೆಪದಲ್ಲಿ ಬಂದ ಗುಂಪೊಂದು ಜ್ಯೋತಿಷಿ ಅವರ ಮನೆಯನ್ನ ದರೋಡೆ ಮಾಡಿದೆ. ಜ್ಯೋತಿಷಿ ಪ್ರಮೋದ್ ಮೇಲೆ ಮಾರಣಾಂತಿಕ ಹಲ್ಲೆಗೈದು ದರೋಡೆ ಮಾಡಲಾಗಿದೆ. 4 ದುಷ್ಕರ್ಮಿಗಳ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಯಲಹಂಕದಲ್ಲಿ ಲಾರಿ ಚಾಲಕನನ್ನ ಸುಲಿಗೆ ಮಾಡಿದ ದುಷ್ಕರ್ಮಿಗಳನ್ನ ಬಂಧಿಸಲಾಗಿದೆ. ಜುಲೈ 6ರ ರಾತ್ರಿ 12:30 ವೇಳೆಗೆ ಮಾರಕಾಸ್ತ್ರ ತೋರಿಸಿ 18,000 ರೂಪಾಯಿ ದೋಚಲಾಗಿತ್ತು. ಈ ಬಗ್ಗೆ ಯಲಹಂಕ ನ್ಯೂಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪುಟ್ಟೇನಹಳ್ಳಿ ನಿವಾಸಿಗಳಾದ ಸೂರಿ, ಮಧು ಹಾಗೂ ಓರ್ವ ಚಾಲಕನನ್ನ ಬಂಧಿಸಲಾಗಿದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ, ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಬಹುತೇಕ ಕೆರೆಗಳು ಕಲುಷಿತಗೊಂಡಿದೆ. ಕಾರ್ಖಾನೆಗಳ ಕೆಮಿಕಲ್, ಪೆಟ್ರೋಲಿಯಂ ಉತ್ಪನ್ನಗಳ ತ್ಯಾಜ್ಯ ಸಂಸ್ಕರಿಸದೆ ಕೆರೆಗಳಿಗೆ ನೇರವಾಗಿ ನೀರು ಬಿಡುತ್ತಿದ್ದಾರೆ. ಜಿಗಣಿ ಕೈಗಾರಿಕಾ ಪ್ರದೇಶದ ಹೈಕಲ್, ಸ್ಟೆಲೆನ್ಸ್, ಕುಮಾರ್ ಆರ್ಗಾನಿಕ್ ಸೇರಿದಂತೆ ಹಲವು ಕಾರ್ಖಾನೆಗಳಿಂದ ಮಂಚನಹಳ್ಳಿ, ಕೋನಸಂದ್ರ, ಬೊಮ್ಮಂಡಹಳ್ಳಿ ಕೆರೆಗಳಿಗೆ ಕೆಮಿಕಲ್ ನೀರು ಹರಿಸಲಾಗ್ತಾ ಇದೆ. ಇದರಿಂದ ಅಂತರ್ಜಲ ಸಹಿತ ಇಡೀ ವಾತಾವರಣ ವಿಷಮಯವಾಗಿದೆ. ಕೈಗಾರಿಕೆಗಳು ಎಲ್ಲ ಕೆರೆಗಳಿಗೂ ಕೂಡ
ಇವತ್ತು ಕಲುಷಿತವಾದಂಥ ನೀರನ್ನು ಎಲ್ಲ ಕಂಪನಿಯವರು ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೆರೆಗಳು ಇವತ್ತು ಹಾಳಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಮತ್ತು ನಮ್ಮ ಸಣ್ಣ ನೀರಾವರಿ ಇಲಾಖೆಯವರು ಕೂಡ ಈಗಾಗಲೇ ಅದನ್ನು ಯಾವ ಕಂಪ್ನಿಯವರು ಇಲ್ಲಿ ನೀರು ಬಿಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ತಗೊಳ್ಳಿ. ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೋಗಿ ಯಾರ್ಯಾರು ಆ ಥರ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸೋದಕ್ಕೆ ಕ್ರಮ ತಗೊಳ್ಳೋಣ. ಯಾರು ಕೂಡ ಕೆರೆಗಳಿಗೆ ಆ ಒಂದು ಕಲುಷಿತವಾದಂಥ ನೀರನ್ನು ಬಿಡಬಾರ್ದು ಅಂತೇಳಿ ಈಗಾಗಲೇ ಸಣ್ಣ ನೀರಾವರಿ ಇಲಾಖೆಗೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ತಿರುಕನ ಕನಸು ಕಾಣ್ತಿದ್ದಾರೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರದಲ್ಲಿ ಮಾತಾಡಿದ ಅವರು ಇರೋ ಕಾಂಗ್ರೆಸ್ ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ರಾಜ್ಯದಲ್ಲಿ ಹಲವರು ಬಿಜೆಪಿ ಸೇರ್ಲಿದ್ದಾರೆ, ಆದ್ರೆ ಸಿದ್ದರಾಮಯ್ಯ ಡಿಕೆಶಿ ಗೂಟ ಹಿಡ್ಕೊಂಡು ಬಡದಾಡಿದ್ರು ಏನು ಮಾಡೋಕ್ಕಾಗಲ್ಲ ಅಂತ ವ್ಯಂಗ್ಯವಾಡಿದ್ರು. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕನಸು ನನಸಾಗಲ್ಲ, ಇರೋ ಕಾಂಗ್ರೆಸ್ ಉಳಿಸ್ಕೊಳ್ಳೋಕ್ಕಾಗಲ್ಲ. ಗೋವಾದಲ್ಲಿ 12 ಜನ ಗೆದ್ದಿದ್ರು, ಈಗಾಗಲೇ ಗಂಟು ಮುಟ್ಟೆ ಕಟ್ಟೋದಕ್ಕೆ ತಯಾರಾಗಿದ್ದಾರೆ. ಇಲ್ಲೂ ಅಷ್ಟೇನೆ ಬಹಳ ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ, ಗಂಟು ಮುಟ್ಟೆ ಕಟ್ಟೋದಕ್ಕೆ ತಯಾರಾಗಿದ್ದಾರೆ. ದೇಶಾದ್ಯಂತ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ನಮಾಜ್ ಮಾಡಿದರು. ಬಕ್ರೀದ್ ಆಚರಣೆ ಬಳಿಕ ಸಿದ್ದರಾಮಯ್ಯ ಚಾಮರಾಜಪೇಟೆ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರು. ಕೊಪ್ಪಳ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ 10 ಬಿಡಾಡಿ ದನಗಳು ಬೀಡು ಬಿಟ್ಟಿವೆ. ಪಹಣಿ ನೀಡುವ ಕೇಂದ್ರದಲ್ಲಿ 10ಕ್ಕೂ ಹೆಚ್ಚು ಹಸುಗಳು ಸಾಲ್ಗಟ್ಟಿ ನಿಂತಿವೆ. ನಿನ್ನೆ 2ನೇ ಶನಿವಾರವಾಗಿದ್ದರಿಂದ ತಹಸೀಲ್ದಾರ್ ಕಚೇರಿಗೆ ರಜೆ ಇತ್ತು. ಹೇಗಿದ್ರೂ ಜನ ಬರಲಿಲ್ಲ, ಆದರೆ ಹಸುಗಳು ಬಂದು ಕ್ಯೂ ನಿಂತಿತ್ತು. ದೇಶದಲ್ಲಿ ಕಾಳಿ ವಿವಾದದ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಕಾಳಿ ಮಾತೆಯನ್ನ ನೆನೆದಿದ್ದಾರೆ. ಕಾಳಿ ಮಾತೆಯ ಆಶೀರ್ವಾದ ಭಾರತವನ್ನ ಕಾಪಾಡ್ತಾ ಇದೆ ಎಂದಿದ್ದಾರೆ. ತೇಜಸ್ವಿ ವ್ಯಕ್ತಿತ್ವ ಹೊಂದಿದ್ದ ವಿವೇಕಾನಂದರು ಕಾಳಿ ಮಾತೆ ಮುಂದೆ ಮಗುವಾಗ್ತಿದ್ರು ಅಂತ ಮೋದಿ ಹೇಳಿದರು. स्वामी विवेकानंद जैसा ओजस्वी व्यक्तित्व, इतना विराट चरित्र, लेकिन जगन्माता काली की स्मृति में, उनकी भक्ति में वो छोटे बच्चे की तरह विह्वल हो जाते थे. भक्ति की ऐसी ही निश्चलता और शक्ति साधना का ऐसा ही सामर्थ्य मैं हमेशा पूज्य स्वामी आत्मस्थानंद जी के भीतर भी देखता था. ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗೆಟ್ಟಿರುವ ಶ್ರೀಲಂಕಾದಲ್ಲಿ ಜನರು ರೊಚ್ಚಿಗೆದ್ದು ಬೀದಿಗಿಳಿದಿದ್ದಾರೆ. ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದು ಜನರ ಆಕ್ರೋಶಕ್ಕೆ ಕಡಿವಾಣ ಹಾಕಲು ಸಾಧ್ಯ ಆಗ್ತಾ ಇಲ್ಲ. ಉದ್ರಿಕ್ತರನ್ನ ನಿಯಂತ್ರಿಸಲು ಪೊಲೀಸರು ವಿಫಲವಾಗಿದ್ದು ಸೇನೆ ಸಹ ಅಸಹಾಯಕ ಸ್ಥಿತಿ ತಲುಪಿದೆ. ಸಿಟ್ಟಿಗೆದ್ದ ಜನರು ಪ್ರಧಾನಿ ರಾನಿಲ್ ವಿಕ್ರಮಸಿಂಘೆ ಅವರ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಅಧ್ಯಕ್ಷ ಗೋಟಬಯ ರಾಜಪಕ್ಸ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಜನಾಕ್ರೋಶಕ್ಕೆ ಹೆದರಿದ ಗೋಟಬಯ ದೇಶದಿಂದ ಪಲಾಯನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಎದುರಿನ ಗ್ರೌಂಡ್ನಲ್ಲಿ ನ್ಯೂಸ್ 18 ಕನ್ನಡ ವಿದ್ಯಾಸಂಗಮ ಮೆಗಾ ಎಜುಕೇಷನ್ ಎಕ್ಸ್ಪೋ ನಡೆಸ್ತಾ ಇದೆ. ಇವತ್ತು ಸಂಜೆ 6 ಗಂಟೆವರೆಗೂ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ಮೊದಲ ದಿನದ ನಿನ್ನೆ ಅನೇಕ ವಿದ್ಯಾರ್ಥಿಗಳು ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ರು. ಕಾಲೇಜ್ ಹಾಗೂ ಕೋರ್ಸ್ ಬಗ್ಗೆ ಮಾಹಿತಿಯನ್ನ ಪಡೆದ್ರು. ಸ್ಪಾಟ್ ಅಡ್ಮಿಷನ್ ಕೂಡ ಪಡ್ಕೊಂಡ್ರು. ಪಿಯುಸಿ ಬಳಿಕ ಏನು ಓದಬೇಕು, ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಗೊಂದಲ ಇದ್ರೆ ಖಂಡಿತ ನ್ಯೂಸ್ 18 ಕನ್ನಡದ ಈ ಎಜುಕೇಷನ್ ಎಕ್ಸ್ಪೋಗೆ ಬನ್ನಿ. ಸೊ ನಮ್ಮದು ಒಂದು ಪ್ರೈವೇಟ್ ಯೂನಿವರ್ಸಿಟಿ. So we have courses which is regarding engineering, medical, BSc, BCom, allied sciences, pharmacy, nursing. So throughout all the courses are there available in our university. So we have a good response. Tumba jana bartidare. Even they are coming to know about different courses which are available. So that ಪಾಕಿಸ್ತಾನದಲ್ಲಿ 1 ತಿಂಗಳ ಹಿಂದೆ ಹುಟ್ಟಿದ ಮೇಕೆ ಮರಿ ಅತ್ಯಂತ ಉದ್ದನೆಯ ಕಿವಿಗಳನ್ನು ಹೊಂದುವ ಮೂಲಕ ವೈರಲ್ ಆಗ್ತಾ ಇದೆ. ಜೂನ್ 4ರಂದು ದಕ್ಷಿಣ ನಗರದ ಕರಾಚಿಯಲ್ಲಿ ಮೊಹಮ್ಮದ್ ಹಸನ್ಗೆ ಸೇರಿದ ಮೇಕೆಯೊಂದು ಅತ್ಯಂತ ಉದ್ದನೆಯ ಕಿವಿ ಇರುವ ಮರಿಗೆ ಜನ್ಮ ನೀಡಿದೆ. ಸಿಂಬಾ ಎಂಬ ಈ ಮೇಕೆ ಮರಿಗೆ 46 ಸೆಂಟಿಮೀಟರ್ ಉದ್ದದ ಕಿವಿ ಇದೆ.
ಇಂಗ್ಲಿಷರ ವಿರುದ್ಧ ಟೀಂ ಇಂಡಿಯಾ ಅಬ್ಬರಿಸಿ ಬೊಬ್ಬೆರೆದಿದೆ. ಸತತ 2 ಪಂದ್ಯಗಳಲ್ಲಿ ಜಯ ಸಾಧಿಸಿ ಸರಣಿ ಗೆಲುವಿನ ಸವಿ ಕಂಡಿರೋ ರೋಹಿತ್ ಶರ್ಮಾ ಬಳಗ ಇವತ್ತು ಮತ್ತೆ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಇವತ್ತು ಗೆಲುವು ಸಾಧಿಸಿದರೆ ಭಾರತ ಕ್ಲೀನ್ ಸ್ವಿಪ್ ಸಾಧನೆ ಮಾಡಿದಂತಾಗಲಿದೆ. ಕಾಂಟ್ರವರ್ಸಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕನ್ನಡಿಗರಿಗೆ ವಂಚನೆ ಮಾಡಿದ್ದಾರೆ ಅನ್ನುವ ಆರೋಪ ಎದುರಾಗಿದೆ. ಆರ್ಜಿವಿ ನಿರ್ಮಾಣದ ಆಫೀಸರ್ ಚಿತ್ರ 2018ರಲ್ಲಿ ರಿಲೀಸ್ ಆಗಿತ್ತು. ಆದರೆ ಆ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ದಯನೀಯವಾಗಿ ಸೋಲುಂಡಿತ್ತು. ಆದರೆ ವಿತರಕರಿಗೆ 56 ಲಕ್ಷ ವಾಪಸ್ ಕೊಡೋದಾಗಿ ಹೇಳಿದ್ದ ಆರ್ಜಿವಿ ಭೈರವ ಗೀತಾ ಸಿನಿಮಾ ಬಿಡುಗಡೆ ವೇಳೆ 10 ಲಕ್ಷ ಕೊಟ್ಟು ಕೈ ತೊಳ್ಕೊಂಡಿದ್ದಾರಂತೆ. ಇನ್ನುಳಿದ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಆಲಿಯಾ ಭಟ್ ಹಾಲಿವುಡ್ ಸಿನಿಮಾದಲ್ಲಿ ನಟಿಸ್ತಾ ಇರೋದು ಗೊತ್ತೇ ಇದೆ. ಇತ್ತೀಚೆಗಷ್ಟೇ ಆಲಿಯಾ ತಮ್ಮ ಮೊದಲ ಹಾಲಿವುಡ್ ಸಿನಿಮಾ ಹಾರ್ಟ್ ಆಫ್ ಸ್ಟೋನ್ ಚಿತ್ರದ ಶೂಟಿಂಗ್ ಮುಗಿಸಿ ಬಂದಿದ್ದಾರೆ. ಈಗ ಅದೇ ಸಿನಿಮಾದಲ್ಲಿ ಗರ್ಭಿಣಿ ಆಲಿಯಾ ಭಟ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.